ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮನೋಜ್ ಅವ್ರಿಗೆ ಚೆನ್ನಾಗಿ ಹೊಡೆದಿರ್ತಾರೆ. ಸೂರ್ಯ ಅವರು ನಿನಗೇನಾದರೂ ಹೊಡಿಬೇಕು ಅಂತಂದರೆ ಟವಲ್ ಹಾಕಿ ಯಾಕಪ್ಪ ಹೊಡಿಬೇಕು, ಹಂಗೆ ಹಿಡ್ಕೊಂಡು ಪಂಗ್ಳಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಮನೋಜ್ ಅವರು ನನಗೆ ಯಾರು ಹೊಡೆದಿದ್ದಾರೆ ಅಂತ ನನಗೆ ಗೊತ್ತು, ಆಮೇಲೆ ವಿಚಾರಿಸ್ಕೋತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಸರಿ ಸರಿ ವಿಚಾರಿಸ್ಕೊ, ಚೆನ್ನಾಗೇ ವಿಚಾರಿಸ್ಕಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವರು ಮಮ್ಮಿ ನನಗೆ ತುಂಬ ನೋವಾಗ್ತಿದೆ ಮಮ್ಮಿ, ಯಾರೋ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ ಮಮ್ಮಿ, ಕಾಲಲ್ಲೇ ಒದ್ಬಿಟ್ರು ಮಮ್ಮಿ ಅಂತ ಹೇಳ್ತಾರೆ. ಶಾಂತಿಯವರು ಅಯ್ಯೋ ಪಾಪ ನನ್ನ ಮಗುಗೆ ಯಾರು ಹೊಡೆದ್ರೋ, ಅವರು ಹೊಟ್ಟೆ ಉರ್ದುರ್ದೋಗ ಅಂತ ಬೈತಾ ಇರ್ತಾರೆ. ಮಮ್ಮಿ ಪ್ಲೀಸ್ ಮಮ್ಮಿ ತುಂಬ ನೋವಾಗ್ತಾ ಇದೆ, ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಬರ್ತೀಯಾ ಅಂತ ಹೇಳ್ತಾರೆ. ಲೋ ಮನೋಜ, ಯಾಕೋ ನಾನು ಹಿಂಗೆ ಹೊಟ್ಟೆ ಉರಿಸ್ತೀಯ, ನನ್ನ ಕೆಲಸನೇ ನನ್ನ ಕೈಲಿ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಇದರಲ್ಲಿ ನನ್ನನ್ನು ನೋಡಿದ ತಕ್ಷಣ ಮಮ್ಮಿ ನನಗೆ ಜ್ಯೂಸ್ ಮಾಡಿಕೊಡು, ಮಮ್ಮಿ ನನಗೆ ಹಾಲು ಕಾಯಿಸ್ಕೊಡು, ಮಮ್ಮಿ ನಂಗೆ ಕಾಫಿ ಕಾಯಿಸ್ಕೊಡು ಅಂತೀಯಲ್ಲ, ನಿನಗೇನೋ ಬಂದೋಗಿರೋದು ಅಂತ ಬೈತಾರೆ. ಪ್ಲೀಸ್ ಮಮ್ಮಿ ಒಂದು ಲೋಟ ಜ್ಯೂಸ್ ತೊಗೊಂಡು ಬಾ ಮಮ್ಮಿ ಅಂತ ಹೇಳ್ತಾರೆ. ಆಯಿತು ತಗೊಂಡು ಬಂದು ಸುರಿತೀನಿ ಅಂತ ಹೇಳ್ತಾರೆ. ಸುರಿಯೋದೇನು ಬೇಡ, ತಗೊಂಡು ಬಂದು ಕೈ ಕೊಡು ನಾನೇ ಕುಡಿತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ರೂಮಲ್ಲಿ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಮೀನಾ ಅವರು ಹೋಗಿ ಯಾಕ್ರಿ ಏನು ಯೋಚನೆ ಮಾಡ್ತಾ ಇದ್ದೀರಾ, ಮಾವನ್ಗೆ ಹಿಂಗಾಯ್ತು ಅಂತನಾ ಅಂತ ಕೇಳ್ತಾರೆ. ಹೌದು ಮೀನಾ, ನಮ್ಮ ಅಪ್ಪ ರೋಡಲ್ಲಿ ಬಿದ್ದು ಅಷ್ಟು ರಕ್ತ ಹೋಗಿ ಅಷ್ಟು ನೋವು ಪಡ್ತಾ ಇದ್ರು ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ ಮೀನಾ ಅಂತ ಹೇಳ್ತಾರೆ. ಮೀನಾ ಅವರು ಇದೆಲ್ಲ ನನ್ನಿಂದನೇ ರೀ ಆಗಿದ್ದು ಅಂತ ಹೇಳ್ತಾರೆ. ಮೊದಲು ನನ್ನಿಂದ ಆಗಿರೋದು ಅನ್ನೋದನ್ನ ಬಿಡು ಮೀನಾ, ಏನೋ ಆಕಸ್ಮಿಕವಾಗಿ ಆಗಿದೆ, ಅದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಕೊಂಡು ಕೊರಗಬೇಡ ಆಯ್ತಾ ಅಂತ ಹೇಳ್ತಾರೆ. ಹೋಗಿ ಆ ಮಗುಗೆ ಬಟ್ಟೆ ಇಲ್ಲ, ಆ ಮಗು ಬಟ್ಟೆ ಏನು ತಕೊಂಡ್ ಬಂದಿಲ್ಲ, ಹೋಗ್ಬಿಟ್ಟು ಕೇಳು ಯಾವ ಬಟ್ಟೆ ಬೇಕು ಅಂತ, ನಾವಿಬ್ರು ಹೋಗಿ ಬಟ್ಟೆ ತಂದ್ಕೊಡೋಣ ಅಂತ ಹೇಳ್ತಾರೆ. ಸರಿ ರೀ ಆಯಿತು, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ತಾರಾ ಅವರು ಹೊರಗಡೆ ಒಬ್ಬರೇ ನಿಂತಿರ್ತಾರೆ ಯೋಚನೆ ಮಾಡ್ತಾ. ಮೀನಾ ಅವ್ರು ಹೋಗಿ ಏನಾಯ್ತು ತಾರಾ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಮ್ಮಪ್ಪ ನೀನು ಯಾವತ್ತೂ ಅಳಬಾರ್ದು, ಯಾವತ್ತೂ ಕೊರಗಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ರು, ಆದರೆ ಆ ವ್ಯಕ್ತಿನೇ ಸತ್ತು ನನಗೆ ನೋವು ಕೊಟ್ಬಿಟ್ರು, ಅಳ್ದೇನೆ ಯೋಚನೆ ಮಾಡಿದೆ ನಾನು ಹೇಗಿರಲಿ ಅಂತ ಕೇಳ್ತಾರೆ. ಸೂರ್ಯ ಅವರು ಬಂದು ಸಮಾಧಾನ ಮಾಡ್ತಾರೆ. ದೇವರು ಒಂದನ್ನ ಕಿತ್ಕೊಂಡ್ರೆ ಇನ್ನೊಂದನ್ನು ಕೊಟ್ಟೇ ಕೊಡ್ತಾರೆ ಕಣಮ್ಮ, ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾರೆ. ತಾರಾ ಅವರು ನಿಮ್ಮ ಜೊತೆಗೆ ಮಾತಾಡಿ ನನಗೆ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಸರಿ ಆಯಿತು, ಹಂಗಿದ್ರೆ ಹೋಗಿ ಬಟ್ಟೆ ತಗೊಂಡು ಬರೋಣ, ರೆಡಿ ಆಗು ಅಂತ ಮೀನಾ ಅವ್ರು ಹೇಳ್ತಾರೆ. ಇಲ್ಲ ನನಗೆ ಬರೋದಕ್ಕೆ ಮನಸ್ಸಿಲ್ಲ, ನೀವು ಯಾವುದೇ ತಂದ್ಕೊಟ್ರು ನನಗೆ ಖುಷಿನೇ ಅಂತ ಹೇಳ್ತಾರೆ. ಸೂರ್ಯ ಅವರು ಸರಿ ಆಯಿತು ಮೀನಾ, ಅವಳು ರೆಸ್ಟ್ ಮಾಡಲಿ, ನಾವಿಬ್ರು ಹೋಗಿ ಬಟ್ಟೆ ತಗೊಂಡು ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ರವಿ ಅವ್ರಿಗೆ ನೀತು ಅವರು ಫೋನ್ ಮಾಡ್ತಾನೆ ಇರ್ತಾರೆ. ರವಿ ಅವರು ಕಟ್ ಮಾಡ್ತಾ ಇರ್ತಾರೆ. ಸೂರ್ಯ ಅವ್ರು ಬಂದು ಕಟ್ ಯಾಕೋ ಮಾಡ್ತೀಯಾ, ರಿಸೀವ್ ಮಾಡು ಅಂತ ಹೇಳ್ತಾರೆ. ನನ್ಗಳ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಸೂರ್ಯ ಅಂತ ಹೇಳ್ತಾರೆ. ಫಸ್ಟು ರಿಸೀವ್ ಮಾಡು ಅಂತ ಹೇಳಿ ರಿಸೀವ್ ಮಾಡ್ತಾರೆ. ನೀತು ಅವರು ಹಾಯ್ ರವಿ ಚೆನ್ನಾಗಿದೀಯಾ, ನಾನು ಮುಂಬೈಗೆ ಬಂದು ಗಣಪತಿ ದೇವಸ್ಥಾನಕ್ಕೆ ಅರ್ಕೆ ಹೊತ್ಕೊಂಡಿದ್ದೀನಿ ಅಂತನಲ್ಲ, ಅರ್ಕೆ ಎಲ್ಲ ತೀರಿಸ್ತೆ, ನೀನ್ ಸಿಗ್ಲಿ ಅಂತ ನಾನು ಅರ್ಕೆ ಹೊತ್ಕೊಂಡು ತೀರ್ಸಿದೀನಿ ಗೊತ್ತಾ ಅಂತ ಹೇಳ್ತಾರೆ. ಸೂರ್ಯ ಅವರು ಬಾಯಿಗೆ ಬಂದಂಗೆ ಚೆನ್ನಾಗಿ ಬೈದು ಫೋನ್ ಕಟ್ ಮಾಡ್ತಾರೆ. ಅವಳು ಇನ್ನೊಂದ್ಸತಿ ಏನಾದರೂ ಫೋನ್ ಮಾಡಿದ್ರೆ ಈ ರೀತಿ ಮಾತಾಡೋದು, ಅದನ್ನ ಬಿಟ್ಬಿಟ್ಟು ನೀತು ಫೋನ್ ಮಾಡಿದ್ಲು, ಹಂಗಂದ್ಲು ಹಿಂಗಂದ್ಲು ಅಂತ ಬಾಲ ಮುದ್ರಕೊಂಡು ಓಡೋಗೋದಲ್ಲ ಅವಳು ಕರೆದ ತಕ್ಷಣ ಅಂತ ಹೇಳಿ ಬೈದು ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವರು ರೂಮಲ್ಲಿ ಕುತ್ಕೊಂಡು ಪೇನ್ ಬಾಂಬ್ ಹಚ್ಕೊತಾ ಇರ್ತಾರೆ. ತಾರಾ ಅವರು ಹೋಗಿ ಲೊಟ್ಟೆ ಅಂತ ಹೇಳ್ತಾರೆ. ಲೊಟ್ಟೆನಾ ಯಾರು ಹೇಳಿದ್ರು ಅಂತ ಹಿಂದಕ್ಕೆ ತಿರುಗಿ ನೋಡಿದಾಗ ತಾರಾ ಅವ್ರು ಇರ್ತಾರೆ. ಯಾಕಮ್ಮ ನಾನು ರೂಮಿಗೆ ಬಂದಿದ್ದು ಹೇಳ್ದೆ ಕೇಳ್ದೆ ಅಂತ ಹೇಳ್ತಾರೆ. ನನಗೆ ಒಂದು ಸಣ್ಣ ಅನುಮಾನ, ಕೇಳಲ್ಲ ಅಂತ ಹೇಳ್ತಾರೆ. ಏನದು ಅಂದಾಗ ನೀವು ಯಾವಾಗಲೂ ಲೊಟ್ಟೆ ಅಂತ ಕರೀತೀರಾ ಅಂತ ಕೇಳ್ತಾರೆ. ಹೌದು, ಯಾಕೆ ಏನಿವಾಗ ಅಂತ ಹೇಳ್ತಾರೆ. ಏನಿಲ್ಲ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಮನೋಜ್ ಅವರು ಈ ಹುಡುಗಿ ಯಾಕೆ ನನ್ನ ಲೊಟ್ಟೆ ಅಂತ ಕೇಳ್ತು, ಅದೇನಾದರೂ ಇದೇನಾ ಅಂತ ಭಯ ಪಡ್ತಾ ಇರ್ತಾರೆ. ಏನಾದರೂ ಅಲ್ಲಿ ಮೊದಲು ಈ ಹುಡುಗಿನ ಮನೆಯಿಂದ ಹೊರಗಡೆ ಹಾಕ್ಬಿಡ್ಬೇಕಪ್ಪ ಅಂತ ಹೇಳ್ಕೊತಾರೆ. ಮೀನಾ ಮತ್ತು ಸೂರ್ಯ ಅವರು ಇಬ್ಬರು ಹೋಗಿ ಬಟ್ಟೆ ತಗೊಂಡು ಬಂದಿರ್ತಾರೆ. ತಾರಾ ಬಾಯಿಲಿ ನಾನು ಬಟ್ಟೆ ತೊಗೊಂಡು ಬಂದಿದ್ದೀನಿ, ಸೈಜು ಕರೆಕ್ಟಾಗಿದ್ದರೆ ಹಾಕೊಳ್ಳಿ, ಇಷ್ಟ ಆದರೆ ಇಲ್ಲ ಅಂತಂದರೆ ಚೇಂಜ್ ಮಾಡೋಣ ಅಂತ ಹೇಳ್ತಾರೆ. ಪರವಾಗಿಲ್ಲ, ಏನೂ ಇಲ್ಲದೇ ನಾನು ಈ ಮನೆಗೆ ಬಂದೆ, ನೀವು ಇಷ್ಟು ಪ್ರೀತಿ ಕೊಟ್ಟು ನನಗೆ ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ದೀರಾ, ಇಷ್ಟೊಂದೆಲ್ಲ ಏನಕ್ಕೆ ಖರ್ಚು ಮಾಡಿದ್ರಿ ಅಂತ ಕೇಳ್ತಾರೆ. ಸೂರ್ಯ ಅವರು ಪರವಾಗಿಲ್ಲ ಕಣಮ್ಮ, ನೀನು ಈ ಮನೇಲಿ ಎಷ್ಟು ದಿನ ಇರ್ತೀಯೋ ನನಗಂತೂ ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿ ಇರೋವರೆಗೂ ನಿನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.